ದೇಶ ಸುತ್ತಿ ನೋಡು ಕೋಶ ಓದು ನೋಡು ಅನ್ನೋ ರೀತಿ 18 ವರ್ಷದಿಂದ ಬರೀ ಕೋಶ ಓದೋದಾಯ್ತು, ದೇಶ ಸುತ್ತೋದಂತ ಆಗ್ಲಿಲ್ಲ. ಅದಕ್ಕೆ ನಾವು ಇವತ್ತು ಅಮ್ಮನಕೆರೆಯಿಂದ ಅಮೆರಿಕ ಹೋಗ್ತಿಲ್ಲ, ಸೊ ಸಂಡೂರಿಗೆ ಹೋಗ್ತಾ ಇದೀವಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇವತ್ತು ನಾನು ಮತ್ತೆ ನಮ್ಮ ದೋಸ್ತ ಇವನೇನ್ ಮಾಡ್ತಾ ಇದ್ದಾನೆ, ನಮ್ಮ ಫ್ರೆಂಡ್ ಮಹೇಶ ಕೂಡ ನಾನು ಇವತ್ತು ಸಂಡೂರಿಗೆ ಹೋಗ್ತಿದೀವಿ. ಸಂಡೂರಿನ ಸೆಪ್ಟೆಂಬರ್ ಹಾಗೂ ಮಾನಸ ಸರೋವರ ಎಲ್ಲಾ ಪ್ಲೇಸ್ ಅನ್ನ ಕವರ್ ಮಾಡಿ ಸಂಡೂರನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇದೀವಿ. ಇವಾಗ ನಾವು ಕೂಡ್ಲಿಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ. ನೀವು ನೋಡ್ತಾ ಇರ್ಬೋದು, ಬಸ್ಸಿಗಾಗಿ ವೇಟ್ ಮಾಡ್ತಿದೀವಿ. ಸೊ ಬಸ್ ಬಂದ ತಕ್ಷಣನೇ ಹತ್ಕೊಂತೀವಿ. ಅಲ್ಲಿ ಇಳಿದ್ಮೇಲೆ ಲಾಕ್ ಸ್ಟಾರ್ಟ್ ಮಾಡೋಣ, ಬನ್ನಿ. ಸಂಡೂರಿನ ಸೆಪ್ಟೆಂಬರ್ ಪ್ಲೇಸಲ್ಲಿ ಕಂಡಕ್ಟರ್ ನಿಲ್ಲಿಸಲ್ಲ ಅಂತ ಹೇಳಿದ್ಕೆ ಯಶವಂತ ನಗರಕ್ಕೆ ಟಿಕೆಟ್ ತಗೊಂಡು ಹೋಗಿ ಯಶವಂತ ನಗರದಿಂದ ಅಲ್ಲಿಂದ ಆ ಪ್ಲೇಸ್ಗೆ ಆಟೋದಲ್ಲಿ ಹೋದ್ವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಯಶವಂತ ನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ವಿ. ಸೊ ಇಲ್ಲೇನೋ ಒಂದು ಮಿಸ್ಟೀರಿಯಸ್ ಇದೆ. ಸೊ ಅದನ್ನ ನಿಮ್ಗೆ ಫಸ್ಟ್ ತೋರ್ಸಕ್ಕೆ ಇಷ್ಟಪಡ್ತೀನಿ. ಇದು ಯಶವಂತ ನಗರ ಬಸ್ ಸ್ಟ್ಯಾಂಡ್, ಓಕೆನಾ. ಇಲ್ಲಿ ಸಾಕಷ್ಟು ಮಹನೀಯರ ಸಾಧನೆ ಮಾಡಿರ್ತಕ್ಕಂಥ ಕೆಲವೊಂದು ಮಹನೀಯರ ಫೋಟೋವನ್ನ ಹಾಕಿದ್ದಾರೆ, ಓಕೆನಾ. ಅಲ್ಲಿ ನೋಡಿ, ದಾರಾ ಬೇಂದ್ರೆ, ಭಗತ್ ಸಿಂಗ್, ಅಬ್ದುಲ್ ಕಲಾಂ, ಇಲ್ಲಿ ಮಾತಾಡ್ಲ ಬಸವಣ್ಣ, ಇವರೆಲ್ಲ ಇರೋ ಜಾಗದಲ್ಲಿ ನಮ್ಮ ಬಾಸ್ ಅಪ್ಪು ಸರ್ ಫೋಟೋ ನೋಡಿ ತುಂಬಾ ಖುಷಿ ಆಯ್ತು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು, ಸೊ ಅವರ ಫೋಟೋ ಇಲ್ಲಿ ಹಾಕಿದ್ರು ನೋಡಿ, ತುಂಬಾ ಖುಷಿ ಆಯ್ತು. ಫೋಟೋನ ನಾನು ಭಾಳ ನೋಡಿದೀವಿ. ಯಾವ್ದಾದ್ರು ಗುಡಿಲಾಗಿರ್ಬೋದು, ಸ್ಕೂಲಲ್ಲಿ ಕೂಡ ಇವ್ರ ಫೋಟೋ ಇವರ ಒಂದು ಫೋಟೋನ ಒಂದು ಶುಭ ಸೂಚಕ ಅಂತ ಮನೆಯಲ್ಲಿ ಫೋಟೋಗಳು ತಂದು ಮಾಡಿ ನಮಸ್ಕಾರ ಸ್ನೇಹಿತರೆ. ಸೊ ನಾವು ಲಾಗ್ ಮಾಡಿದಾಗೆ ನಾವು ನಿಮ್ಗೆ ಏನ್ ಹೇಳಿದ್ವಿ, ಸಂಡೂರಿನ ಸೆಪ್ಟೆಂಬರ್ಗೆ ಬರ್ತೀವಿ ಅಂತಂದು. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂದ್ರೆ ನೀವೇ ನೋಡಿ, ಸಂಡೂರಿನ ಸೆಪ್ಟೆಂಬರ್. ನಾವು ನನ್ನ ಫ್ರೆಂಡ್ ಮಹೇಶ್ ನಾವು ಅನ್ಕೊಂಡಿದ್ದೇನೆ ಅಂದ್ರೆ ಸಂಡೂರ್ ದೊಡ್ಡ ಗುಡ್ಡ ಇರುತ್ತೆ. ಸೊ ಅದ್ರ ಮೇಲೆ ಹತ್ತ ಕರ್ಕೊಂಡು, ಸೊ ಅದು ಎಷ್ಟೈತಂದ್ರೆ ತೋರ್ಸ್ಬಾ ಮಹೇಶ. ಇದನ್ನ ಯಾಕೆ ಈಗ ಕರೀತಾರಂತ ನಮ್ಮ ಹುಡುಗ ಕರೆಕ್ಟ್ ಎಕ್ಸ್ಪ್ಲೇಷನ್. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಗಾಂಧೀಜಿಯವರ ಪ್ರತಿಮೆ. ಗಾಂಧೀಜಿಯವರು ಬೇರೆ ತಿಂಗಳಲ್ಲಿ ಈ ಸಂಡೂರಿಗೆ ಭೇಟಿ ಮಾಡಿ ಇಲ್ಲಿರೋ ಪರಿಸರ ಮತ್ತು ಗುಡ್ಡ ಮರ ಅವುಗಳನ್ನೆಲ್ಲ ನೋಡಿ, ಸಂಡೂರು ಇವಾಗಲೇ ಈ ತರ ಇದೆ, ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ತರ ಚೆನ್ನಾಗಿರ್ಬೋದು ಅಂತ ಅವರು ಒಂದು ಕರೆ ಕೊಡ್ತಾರೆ, ಸಂಡೂರಿನ ಸೆಪ್ಟೆಂಬರ್ ಅಂತ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದ್ರಿಂದ ಸೊ ನೀವು ನೋಡ್ತಾ ಇರ್ಬೋದು, ನಾನು ನನ್ನ ಫ್ರೆಂಡು ಮಹೇಶ ಇವಾಗ ಸಂಡೂರಿನ ಸೆಪ್ಟೆಂಬರ್ನ ಹತ್ತಾ ಇದೀವಿ. ಬಹಳ ದೊಡ್ಡದೇನಿಲ್ಲ. ಸೊ ಇದನ್ನ ತೋರ್ಸ್ ಮಹೇಶ, ಇದು ಮೆಟ್ಲ ಅದೇ ರೀತಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಷ್ಟೇ ಇರೋದದು. ಇನ್ನೊಂದ್ ಸ್ವಲ್ಪ ಮ್ಯಾಗ ಹೋಗ್ಬೇಕು. ಇದೆಲ್ಲ ನೇಚರ್ ತೋರಿಸ್ತಾ ಇದ್ದೇನೆ. ನಮ್ಮ ಫ್ರೆಂಡು ಟಾಪಲ್ಲಿ ಹೋಗಿ ಒಂದು ಆಂಗಲ್ನ ತೆಗಿನ, ಅಲ್ಲಿಂದ ಹೇಗ್ ಬರುತ್ತೆ ಸಂಡೂರು ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. ಸೊ ಬನ್ನಿ ಗಾಯ್ಸ್. ನೀವು ನೋಡ್ತಾ ಇರ್ಬೋದು, ಈಗ ನಾವು ಸಂಡೂರಿನ ಸೆಪ್ಟೆಂಬರ್ ಅಂದ್ರೆ ಇದರ ಮೇಲೆ ಟಾಪ್ ಮೇಲೆ ಇದೀವಿ. ಸೊ ಇದರ ಎಲ್ಲ ಚಿತ್ರೀಕರಣ ನಾನೀಗ ಸುತ್ತಲ್ಲಿ ತೋರಿಸಿದ್ರೆ, ಸೊ ತುಂಬಾನೇ ಹೈಟ್ ಇಲ್ಲ, ಒಂದು ನಾರ್ಮಲ್ ಹೈಟ್ ಇದೆ. ಹತ್ತಕ್ಕಂದ್ರೆ ತುಂಬಾ ಕಷ್ಟ ಆಯ್ತು, ಓಕೆನಾ. ಇವಾಗ ತೋರಿಸ್ತೀನಿ ನೋಡಿ ನಿಮ್ಗೆ. ನೋಡಿರಲ್ವಾ? ಸೊ ನೋಡಿ, ಅಲ್ಲಿ ನಮ್ಮ ಹುಡುಗ ಮಹೇಶ ಪಾಲಿ ಪುನೀತ ವಿಡಿಯೋ ಮಾಡೋ ಅಲ್ಲಿ ಕುತ್ಕಂತೀನಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆಯಲ್ಲ, ನಾರಿ ಹಳ್ಳ ಅಂತಾರೆ ಇದನ್ನ. ಸೊ ನೀವು ಮಾನಸ ಸರೋವರ ಮೂವಿಲಿ ನೋಡಿರ್ಬೋದು, ಶ್ರೀನಾಥ್ ಅವರು ಒಂದು ಡೈಲಾಗ್ ಹೇಳ್ತಾರೆ. ಸುತ್ತಮುತ್ತ ಜನ ಎಲ್ಲ ಇದನ್ನ ನಾರಿ ಹಳ್ಳ ಅಂತ ಕರೀತಾರೆ. ಇಷ್ಟು ಸುಂದರವಾದ ಜಾಗನ ಹಳ್ಳ ಅಂತ ಕರೆಯೋದಕ್ಕೆ ನನ್ನ ಮನಸ್ಸು ಒಪ್ಲಿಲ್ಲ. ಈ ಜಾಗಕ್ಕೆ ಬಂದಾಗ್ಲೆಲ್ಲ ನನ್ನ ಮನಸ್ಸಿಗೆ ಹೇಳ್ಕೊಳಕ್ಕಾಗದಿರೋಷ್ಟು ಆನಂದ ಆಗ್ತಿತ್ತು. ಅದಕ್ಕೋಸ್ಕರನೇ ಇದಕ್ಕೆ ಮಾನಸ ಸರೋವರ ಅಂತ ನಾನೇ ಹೆಸರಿಟ್ಟಿದ್ದೀನಿ. ಆನಂದ್, ನೀವು ಬರಿತಾ ಇರೋ ಆ ಪುಸ್ತಕ
ಇಲ್ಲೇ ಕೆಳಗಡೆ ನಾರಿ ಹಳ್ಳ, ಮಾನಸ ಸರೋವರ. ಸೊ ನಾವಿರೋ ಪ್ಲೇಸಿಂದ ಅಲ್ಲಿಗೆ ಹೋಗಬೇಕು ಅಂದರೆ 3 ಕಿಲೋಮೀಟ್ರ್ ಆಗುತ್ತೆ ಅಂತ, ನಡ್ಕೊಂಡು ಹೋಗೋದಾದರೆ ಹೋಗಿ ಬರೋದು ಲೇಟ್ ಆಗುತ್ತೆ ಅಂತ ಆಟೋದಲ್ಲೇ ಹೋಗೋಣ ಅಂತ ನಾನು ನನ್ನ ಫ್ರೆಂಡ್ ಡಿಸೈಡ್ ಮಾಡಿ ನಾರಿ ಹಳ್ಳ ಫಾಲ್ಸ್ ಅಂದರೆ ಮಾನಸ ಸರೋವರಕ್ಕೆ ಆಟೋದಲ್ಲಿ ಹೋದ್ವಿ. ಸೊ ಅವರು ನಮ್ಮೂರ ಕಡೆಯವರೇ, ಅಂದರೆ ನಮ್ಮ ಕೂಡ್ಲಿಗಿ ಕಡೆಯವರೇ ಅಂತ ಹೇಳಿ ಆ ಆಟೋದಲ್ಲಿ ಹೋದ್ರಿ. ಸೊ ನೀವೇನಾದರೂ ಸಂಡೂರು ಕಡೆ ಬಂದರೆ ಎಲ್ಲ ಪ್ಲೇಸ್ನ ಕವರ್ ಮಾಡಿ, ಓಕೆನಾ? ಎಲ್ಲ ಪ್ಲೇಸ್ನ ಕವರ್ ಮಾಡಿದರೆ ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಜನನ ಆಗಿದೆ, ಮರಣದ ಡೇಟ್ ಬರೆದ್ಬಿಡ್ತೀನಿ. ಸೊ ಸ್ನೇಹಿತರೆ, ಏನಂದರೆ ಸಂಡೂರಿನ ಸೆಪ್ಟೆಂಬರಲ್ಲಿ ಇಳಿಬೇಕಾದ್ರೆ ರಿಸೀವರು ಮುರಿದೋಗ್ಬಿಡ್ತು. ಸೊ ಮೈಕ್ ವರ್ಕೇ ಆಗ್ತಿಲ್ಲ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನ್. ಮೈಕ್ ಇಲ್ಲಾಂದರೆ ನಾಯ್ಸ್ ಎಲ್ಲ ಕೇಳಿಸುತ್ತೆ, ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ. ಇವಾಗ ಇಲ್ಲಿ ಮಳೆ ಬರ್ತಾ ಇದೆ, ನಾನು ಬೇರೆ ಶೂ ಹಾಕಿದ್ದೀನಿ, ಅಲ್ಲಿ ಹೋಗ್ಬೇಕು. ಮಳೆ ಬರ್ತಾ ಇದೆ, ಹೇಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ರಿಸೀವರ್ ಹೋಯ್ತು, ಮೈಕ್ ಹೋಯ್ತು, ಇಲ್ಲಿ ತನಕ ಬಂದ್ವಿ. ಯಾಕೋ ಮೂಡು ಅಪ್ಸೆಟ್ ಆಗಿಬಿಟ್ಟಿದೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ನಾವು ಅವಾಗಲೇ ಇಲ್ಲಿ ಕಾಣ್ತಿದೆಯಲ್ಲ ಸಂಡೂರಿನ ಸೆಪ್ಟೆಂಬರ್, ಮೇಲಿಂದ ನೋಡಿದ್ರೆ ಇಲ್ಲಿ ಕೆಳಗೆ ಕಾಣಿಸ್ತು, ಓಕೆನಾ? ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 3 ಕಿಲೋಮೀಟ್ರ್ ಆಟೋದಲ್ಲಿ ಬಂದಿದ್ವಿ, ಓಕೆನಾ? ಲೆಕ್ಕ ಹಾಕಿ ಒಂದು ಸ್ವಲ್ಪ, ಲೆಕ್ಕ ಹಾಕಿ ಒಂದು ಸ್ವಲ್ಪ. ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಪ್ರಕೃತಿಯನ್ನು ಸವಿತಾ ಇದ್ದೀವಿ, ಹಾಗೆ ಟೆಸ್ಟ್ ಮಾಡ್ತಾ ಇದ್ದೀನಿ. ವಾಯ್ಸ್ ಹೇಗೋ ಕೇಳಿಸ್ತದೆ. ಸೊ ನೋಡಿ, ಇಲ್ಲಿ ಈ ಥರ ನೇಚರು ಎಲ್ಲಿ ಕೇಳಿಸುತ್ತೆ ಅಲ್ವಾ? ಈ ಥರ ನೇಚರು ಇದೊಂಥರ ಯಾಣ ಇದ್ದಂಗಿಲ್ವಾ? ಯಾಣ ಥರ ಕಾಣಿಸುತ್ತೆ. ಇಲ್ಲಿ ಒಂಥರ ಚೆನ್ನಾಗಿದೆ ಪ್ಲೇಸ್, ಓಕೆನಾ? ಕಳೆದು ಹುಡುಕಲೇಬೇಕೆ ತಿಳಿಯದಾಗಿದೆ. ಸ್ನೇಹಿತರೆ, ಅವಾಗಲಿಂದ ಒಂದು ತಾಸು ಇಲ್ಲೇ ಇದೀವಿ. ನಾನು 2 ಹಾಡು ಹೇಳಿದೆ, ನಮ್ಮ ಹುಡುಗೊಂದು ಎರಡು ಸಾಂಗ್ ಹೇಳಿದೆ. ಸೊ ಅದನ್ನೇ ನೋಡ್ತಾ ಇದ್ದಾನೆ. ಹೌದು, ನಿಮಗೊಂದು ವಿಷಯ ಹೇಳೋದು ಮರ್ತಿದ್ದೆ. ನಮ್ಮ ಫ್ರೆಂಡು ಫುಲ್ಲು ಸೆಲೆಬ್ರಿಟಿ ರೇಂಜ್, ಒಂದು ಐಫೋನ್ ತೋರ್ಸ, ಐಫೋನ್ ಒಂದು ಸೆಲೆಬ್ರಿಟಿ ರೇಂಜ್ ಅವನು, ಐಫೋನ್ ಅವನು, ಓಕೆನಾ? ನೋಡಿ, ಐಫೋನಲ್ಲಿ ಎಲ್ಲ ವೀಡಿಯೋ ಮಾಡಿದ್ದು. ಅಂದರೆ ಇದು ಲಾಗ್ ನನ್ನ ಮೊಬೈಲಲ್ಲಿ ಕೆಲವೊಂದು ವೀಡಿಯೋಸ್ನ ಐಫೋನಲ್ಲಿ ಮಾಡಿರ್ತೀವಿ. ನಿರ್ಜನ ಪ್ರದೇಶ, ಯಾರಿಲ್ಲ, ಓಕೆನಾ? ಹೋಗಿದ್ರೆ ಯಾರಿಲ್ಲ. ಸೊ ಬೆಳಗ್ಗಿಂದ ಬರೀ ಜಗಳ ಆಡೋದು ಆಯ್ತು, ಅವ್ನು ಬರೀ ಜಗಳ ಆಡ್ತಾನೆ ಅವನು. ನೋಡ್ರಿ, ಮಾನಸ ಸರೋವರ ನೋಡ್ಕೊಂಡು ಅಲ್ಲೇ ಒಂದು ತಾಸಿದ್ದು ಅದಿಲ್ಲಿ ಎಂಜಾಯ್ಮೆಂಟ್ ಮಾಡಿ, ಫೋಟೋಗಳು ತಕ್ಕೊಂಡು, ವೀಡಿಯೋಗಳು ಮಾಡ್ಕೊಂಡು, ಇಲ್ಲಿ ಮಾನಸ ಸರೋವರ ಹಿಂಗೆ ಬಂದರೆ 1 ಕಿಲೋಮೀಟ್ರ್ ಕ್ರಾಸ್ ಇದೆ. ಸೊ ಅಲ್ಲಿ ಬಸ್ ಬರ್ತಾವಂತೆ, ಬಸ್ನ ಹತ್ಕೊಂಡು ಜಾಮ ಅಂದರೆ ಬಸ್ನ ಹತ್ಕೊಂಡೆಲ್ಲ ನಮ್ಮೂರಿಗೆ ಹೋಗ್ಬಿಡೋದು. ಇನ್ನೇನು ಕ್ರಾಸ್ಗೆ ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಓಕೆನಾ? ಕಾಣಿಸುತ್ತಲ್ವಾ ಕ್ರಾಸು? ಇನ್ನೊಂದು 200 ಮೀಟ್ರ್ ಇದೆ. ಹಂಗೆ ಆ ಕ್ರಾಸಿಗೆ ಹೋಗಿ ಬಸ್ ಹತ್ತಿನ ಊಟ ಮಾಡಿಲ್ಲ, 2:30 ಆಗಿದೆ. ಸೊ ಊಟ ಮಾಡಿ ಮನೆಗೆ ಹೋಗ್ತೀವಿ. ಇವತ್ತಿನ ಈ ಲಾಗು ನಿಮಗೇನಾದರೂ ಇಷ್ಟ ಆಗಿದ್ದರೆ, ಸೊ ಸಂಡೂರು ಪ್ಲೇಯರಿಗೆ ಹೇಳ್ತೀನಿ, ಯಾರಾದರೂ ಸಂಡೂರಿಗೆ ಬಂದರೆ ಎಲ್ಲ ಪ್ಲೇಸ್ ಕವರ್ ಮಾಡಿ ಹೋಗಿ. 2-3 ದೇವಸ್ಥಾನ ಇದ್ದು ನಾನು ಹೋಗಲಿಲ್ಲ, ಪ್ಲೇಸು ಜಾಸ್ತಿ ಟೈಮ್ ಇಲ್ಲ ಅಂತಂದು ಹೋಗಲಿಲ್ಲ. ಸೊ ಇವತ್ತಿನ ಈ ಲಾಗ್ ಇಷ್ಟ. ಯಾರಿಗಾದರೂ ಈ ಲಾಗ್ ಇಷ್ಟ ಆದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬು ಇಷ್ಟ ಆದರೆ ಮಾಡಿ, ಓಕೆನಾ? ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಯಾರನ್ನ ಕೇಳಲ್ಲ, ನನಗೆ ಲೈಕ್ಸ್ ಬೇಕು, ವ್ಯೂಸ್ ಬೇಕು. ಸಬ್ಸ್ಕ್ರೈಬು ನಿಮ್ಗೆ ಇಷ್ಟ ಆಗಿ ಇವನಲ್ಲಿ ಕಂಟೆಂಟ್ ಇದೆ ಅಂದರೆ ಮಾಡಿ, ಓಕೆನಾ? ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್. ಮತ್ತೆ ಆಗೋಗಿದೆ